ಇವತ್ತು ನನ್ನ ಜೊತೆಗೆ ತುಂಬಾನೇ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಚನ್ನಪಟ್ಟಣ ಹಾಲಿ ಶಾಸಕರು ಮಾಜಿ ಸಚಿವರಾದಂತಹ ಸಿ.ಪಿ. ಯೋಗೇಶ್ವರ್ ಅವರಿದ್ದಾರೆ. ಸೊ ಏನಕ್ಕಾಗಿ ಅವ್ರನ್ನ ಭೇಟಿ ಮಾಡೋಕೆ ಬಂದಿದ್ದೀನಿ ಅಂತ ನಿಮ್ಗೆಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಹುಟ್ಟಬಹುದು. ಹೌದು, ಅವರ ಮಗನಾದಂತಹ ಧ್ಯಾನ್ ಯೋಗೇಶ್ವರ್ ಅವರ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಬಾದಾಮಿಯಲ್ಲಿ ಅತ್ಯದ್ಭುತವಾದಂತಹ ಶೂಟಿಂಗ್ ಕೂಡ ನಡೀತು. ಒಂದು ಒಳ್ಳೆ ಸಾಂಗ್ ಅನ್ನ ಕೊಡ್ತಾ ಇದ್ದಾರೆ. ನಮಗಂತೂ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಒಂದು ಇತಿಹಾಸವನ್ನ ಹೇಳುವಂತಹ ಆ ಒಂದು ಹಾಡು. ಸೊ ಅವರೇ ಇದ್ದಾರೆ ನನ್ನ ಜೊತೆಗೆ. ಮಗನ ಪಾತ್ರ ಎಂಥದ್ದು, ಸೊ ಇವರ ಪಾತ್ರ ಏನಿದೆ ಎಲ್ಲವನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀನಿ. ಓಕೆ ಸರ್, ಬಾದಾಮಿಯಲ್ಲಿ ಈ ಒಂದು ಟಾಪಿಕ್ ಅನ್ನ ಚೂಸ್ ಮಾಡಿಕೊಂಡು ಆ ಇತಿಹಾಸವನ್ನ ಜನರಿಗೆ ಹೇಳಬೇಕು ಅಂತ ಹೊರಟಿರುವಂತಹ ಒಂದು ವಿಭಿನ್ನವಾದ ಪ್ರಯತ್ನ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಸಿನಿಮಾಗಳು ಬರೋದೇ ಅತಿ ವಿರಳ ಅಂತ ಹೇಳ್ಬೋದು. ಆ ಸಿನಿಮಾದಲ್ಲಿ ನಿಮ್ಮ ಮಗನ ಪಾತ್ರ ಎಷ್ಟು ಖುಷಿ? ಇತಿಹಾಸ ಗೊತ್ತಿಲ್ಲದೆ ಹೋದರೆ ಹೊಸ ಇತಿಹಾಸನ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ. ಇತಿಹಾಸದ ಬಗ್ಗೆ ನಮಗೆ ಮಾಹಿತಿ ಇಲ್ಲದೆ ಹೋದರೆ, ಅಥವಾ ಅದನ್ನು ನಾವು ತಿಳ್ಕೋದೇ ಹೋದರೆ, ಇನ್ನೊಂದು ಯಾವ ಮಾನದಂಡದಿಂದನೂ ಕೂಡ ಹೊಸದಾಗಿ ಏನಾದ್ರು ಮಾಡಬೇಕು, ಈ ನಾಡಿಗೆ ಏನಾದ್ರು ಮಾಡಬೇಕು, ಈ ರಾಜ್ಯಕ್ಕೆ ಏನಾರು ಮಾಡಬೇಕಂದ್ರೆ ಹಿಂದೆ ಯಾರು ಏನೇನು ಮಾಡಿದ್ದಾರೆ ಅದೆಲ್ಲ ಸ್ವಲ್ಪ ನಾವು ತಿರುವು ಹಾಕಬೇಕು, ಮೆಲ್ಕು ಹಾಕಬೇಕು. ನನ್ನ ಕಥಾವಸ್ತುನಲ್ಲಿ ನಮ್ಮ ಹೀರೋ ಬಂದು ಬಾದಾಮಿನಲ್ಲಿ ಒಂದು ಸಣ್ಣ ಸ್ಲಮ್ನಲ್ಲಿ ಒಂದು ಜನಸಾಮಾನ್ಯರ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಇವಾಗ ಅವನಿಗೆ ಬೆಳೀತಾ ನೋಡ್ತಾ ಅವನಿಗೆ ದಿನ ಬೆಳಗಾದರೆ ಬಾದಾಮಿ ವೈಭವವನ್ನು, ಸಾಮ್ರಾಜ್ಯವನ್ನು ಅವ್ರ ತಂದೆ ಅವನಿಗೆ ಹೇಳ್ತಾ ಇರ್ತಾರೆ. ಆ ಇನ್ಸ್ಪಿರೇಷನ್ ಅವನಿಗೆ ಇರ್ತದೆ. ಆದರೆ ಅವನು ಯುವಕನಾಗ್ತಾ ಪ್ರಬುದ್ಧತೆ ಬರ್ತಾ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡೋದು ಶುರು ಮಾಡ್ತಾನೆ. ಯಾಕೆ ನಾವು ಹಿಂಗಿದ್ದೀವಿ, ಯಾಕೆ ನಮ್ಮ ಜನ ಗುಳೆ ಹೋಗ್ತಾರೆ, ಯಾಕೆ ಉತ್ತರ ಕರ್ನಾಟಕ ಜನ ಬೇಸಿಗೆ ಬಂದರೆ ಮಳೆ ಇಲ್ಲ ಅಂತೇಳಿ ಬಹಳ ಜನಕ್ಕೆ ನೀವು ಗೋವಾಕ್ಕೆ ಹೋಗ್ತಾರೆ, ಮಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಹೈದರಾಬಾದ್ಗೆ ಹೋಗ್ತಾರೆ, ಎಲ್ಲ ಕಡೆ ಪಟ್ಟಣಗಳ ಹತ್ರ ಹೋಗ್ತಾರೆ. ಈ ವಲಸಿದ್ದ ಕಾರಣ ಏನು ಅಂತೇಳಿ ಅವನಿಗೆ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಅವನು ಗುಳೆ ಹೊಟ್ಟೋಗ್ತಾನೆ. ಅವನಿಗೂ ಜೀವನದಲ್ಲಿ ಏನೂ ಆಗಲ್ಲ ಇಲ್ಲಿ ಹೋರಾಟ ಅಂತ. ಅವನೊಬ್ಬ ವಾಪಸ್ ಬರ್ತಾನೆ, ಬಂದು ಒಬ್ಬ ನಾಯಕನಾಗಿ ಬೆಳೀತಾನೆ. ಇದು ಒಂದು ಸಿನಿಮಾ ಕಥೆ. ಇದಕ್ಕೆ ಸ್ಫೂರ್ತಿ ಏನಪ್ಪ ಅಂದರೆ, ಇವತ್ತಿನ ಯುವಕರು ಈ ಒಂದು ಲೀಡರ್ಶಿಪ್ ಗುಣನ ರೂಢಿಸ್ಕೋಬೇಕು ಅಂತೇಳಿ ನಾನು ಕಥೆನ ಆ ರೀತಿ ಮಾಡಿದ್ದೀನಿ. ಅವನಿಗೆ ಬರ್ತಾ ಪುಲಿಕೇಶಿ ನೆನಪು, ಅವರ ಅಪ್ಪ ಹೇಳಿದ ಕಥೆಗಳು, ಪುಲಿಕೇಶಿನ ಕಲ್ಪನೆ, ಆ ಇಂಟ್ಯೂಷನ್. ಅವನಿಗೆ ಯಾವಾಗಲೂ ಆ ಪುಲಿಕೇಶಿ ಬಗ್ಗೆ ಕಪ್ಪಿ ಅರಬಟ್ಟ ಶಾಸನ ಅಂತಿದೆ, ಆ ಶಾಸನಗಳು, ಬಹಳ ಹಿಂದೆ ರಾಜರ ಬಗ್ಗೆ ಹೇಳ್ತಕ್ಕಂಥ ಬಹಳ ವಿಚಾರಗಳು ಅವನು ಇನ್ಸ್ಪೈರ್ ಆಗ್ತಾ ಇರ್ತಾನೆ. ಇಂಥ ದೊಡ್ಡ ಸಾಮ್ರಾಜ್ಯ, ಇಡೀ ದೇಶವನ್ನು ಆಳ್ದಂಥ ಸಾಮ್ರಾಜ್ಯ. ಇದು ಅಲ್ಲದೆ ಪುಲಿಕೇಶಿ ಬಗ್ಗೆ ಹೇಳುವಾಗ ಅವನು ಇರಾಕ್ ಹೋಗಿ ಯುದ್ಧ ಮಾಡ್ದ ಅನ್ನೋ ದಾಖಲೆ ಇದೆ. ಅವನು ಕಟ್ಟಂಥ ನೌಕಾಬಲ ಇಡೀ ದೇಶದಲ್ಲಿ ಅವನ ಮಗನೇ ಸಿಟ್ಟಿದ್ದಾರೆ, ವಿಕ್ರಮಾದಿತ್ಯ ಅವನ ನೌಕೆಗೆ. ಮತ್ತು ಇವತ್ತು ಇಂಡಿಯನ್ ನೇವಿನಲ್ಲಿ ಅವನಿಗೆ ಅವನ ಸ್ಟ್ಯಾಚ್ಯೂ ಮಾಡಿದ್ದಾರೆ ಮಿಲಿಟ್ರಿನಲ್ಲಿ. ನಮ್ಮ ಭಾರತ ಸರ್ಕಾರದ ಇವತ್ತು ಏನಾದ್ರು ಒಂದು ಯುದ್ಧ ತಂತ್ರಗಾರಿಕೆ ಏನಾದ್ರು ಇದ್ದ ಅಂತಂದರೆ ಯಾರನ್ನೂ ಬಹುಶಃ ಯಾವ ರಾಜನೂ ನೆನೆಸ್ಕೊಳ್ಳಲ್ಲ, ಅವರು ಅವನ ಸ್ಟ್ಯಾಚ್ಯೂ ಹಾಕ್ಕೊಂಡಿದ್ದಾರೆ. ಇದೆಲ್ಲ ಯೋಚನೆ ಮಾಡಿದಾಗ ಅದನ್ನೊಬ್ಬ ಮಹಾನ್ ರಾಜ. ಇದನ್ನು ನಮ್ಮ ಸಮಾಜ ನಾವು ಎಲ್ಲ ಮರಿತಾ ಇದ್ದೀವಿ. ಯಾಕೆಂದರೆ 1,500 ವರ್ಷಗಳಾಗೋಯ್ತು. ಇವತ್ತು ಅದನ್ನು ಮತ್ತೆ ನೆನಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಕಥೆನ ಬ್ಲೆಂಡ್ ಮಾಡಿ ಎರಡೂ ಸೇರಿ ಅದು ಮತ್ತು ಇವತ್ತಿನ ಕಾಲಘಟ್ಟದ ಸಮಸ್ಯೆಗಳು, ಯುವಕರು ಏನೇನು ಸಮಸ್ಯೆಗಳನ್ನು ಇವತ್ತು ಎದುರಿಸ್ತಾ ಇದ್ದಾರೆ, ಅದಕ್ಕೆ ಪರಿಹಾರ ಏನು, ನಾವು ಏನು ಮಾಡ್ಬೋದು, ಮತ್ತು ನಾವು ಒಬ್ಬ ರಾಜಕಾರಣಿಯಾಗಿ ಅಥವಾ ಸರ್ಕಾರ ಏನು ಮಾಡಬೇಕು ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾನು ಒಬ್ಬ ರೈತ ನಾಯಕನ ಪಾತ್ರ ಮಾಡ್ತಾಯಿದ್ದೀನಿ. ಮಾದಾಯಿ ಹೋರಾಟ, ಆ ಹೋರಾಟದಲ್ಲಿ ಸತ್ತೋರು ಎಷ್ಟು ಜನ, ಅದರಲ್ಲಿ ಯಾವ ಸರ್ಕಾರ ಬಂದ್ರೂ ಕೇಂದ್ರದ ರಾಜ್ಯದ ಮೇಲೆ ಹಾಕ್ತಾರೆ, ರಾಜ್ಯದವರು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ. ಆದರೆ ಜನಸಾಮಾನ್ಯರಿಗೆ ನ್ಯಾಯ ಸಿಕ್ಕಲ್ಲ. ಎಷ್ಟೋ ಜನ ನಮಗೆ ನ್ಯಾಯ ಸಿಗತ್ತೆ ನಿರೀಕ್ಷೆಯಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹೋರಾಟ ನಿರಂತರವಾಗಿ ಆಗಲೇ ಕಳೆದ 10-15 ವರ್ಷ ನಡೀತಾ ಇದೆ. ಅದು ಪರಿಹಾರ ಕಾಣದೇ ಇರ್ತಕ್ಕಂಥ ವಿಚಾರ ಅಲ್ಲ. ಆದರೆ ಅದು ತೀವ್ರತೆ ನಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ. ನಮ್ದು ಯಾವುದೇ ಸರ್ಕಾರ ಆಗಲಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಹೀಗಾಗಿ ಆ ಹೋರಾಟವನ್ನು ಮತ್ತೆ ನೆನಪಿಸ್ತಕ್ಕಂಥ ಒಬ್ಬ ರೈತ ನಾಯಕನ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಸೂಪರ್ ಸರ್. ನಾನು ಆದಮೇಲೆ ನನ್ನ ಕ್ಯಾರೆಕ್ಟರ್ನ, ನನ್ನ ಮಗನ ಕ್ಯಾರೆಕ್ಟರ್ನ ಧ್ಯಾನ ಮಾಡ್ತಾರೆ. ಹಾಗಾಗಿ ನಂದೊಂಥರ ವಿಭಿನ್ನವಾದಂಥ ಪಾತ್ರ. ಸಮಾಜಕ್ಕೆ ಹೋರಾಟವನ್ನು ನಮ್ಮ ಯುವಕರಿಗೆ ಕಳಿಸ್ತಕ್ಕಂಥ ಪಾಠ ಕ್ಯಾರೆಕ್ಟ್ರು. ಈ ಸಿನಿಮಾ ಈಗ ನಡ್ಕೊಂಡು ಹೋಗುತ್ತೆ. ನೋಡೋಣ, ಒಂದು ಹೊಸ ಪ್ರಯತ್ನ.
ಸೂಪರ್ ಸರ್. ನಿಜವಾಗ್ಲೂ ಈ ರೈತರ ಹೋರಾಟ ಆಗಿರ್ಬೋದು, ಮಹದಾಯಿ ಆಗಿರ್ಬೋದು, ಎಷ್ಟೇ ಹೋರಾಟಗಳು ಮಾಡಿದ್ರು ಕೂಡ, ಕಾವೇರಿ ಹೋರಾಟ ಆಗಿರ್ಬೋದು, ಅದಕ್ಕೊಂದು ಎಂಡ್ ಅಂತ್ಯ ಅನ್ನೋದು ಸಿಗ್ತಾ ಇಲ್ಲ. ಸಿನಿಮಾದ ಮುಖೇನ ಆದ್ರೂ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸ ಮಾಡಿ ಏನಾದ್ರೂ ಬದಲಾವಣೆಗಳಾಗುತ್ತಾ ಸರ್. ಸರ್ ಅಂಡ್ ಕರ್ನಾಟಕಂ ಅಜೇಯಂ ಅನ್ನುವಂತಹ ಒಂದು ಟೈಟಲ್ ಅಂದ್ರೆ ನಮಗೆ ಹಿಂದೆ ಇತಿಹಾಸ ನೋಡ್ತಾ ಹೋದಾಗ ಆ ಒಂದು ಸೈನ್ಯದ ಹೆಸರು, ಅದಕ್ಕೆ ಸೋಲೆ ಇಲ್ಲದೆ ಇರುವಂತಹ ಒಂದು ಸೈನ್ಯ. ಸೊ ಆ ಟೈಟಲ್ ನ ಇಲ್ಲಿ ಇಡೋದಕ್ಕೆ ಹೇಗೆ ಅಂದ್ರೆ ಕತೆಗೂ ಅದಕ್ಕೂ ಲಿಂಕ್ ಏನಾದ್ರು ಇದೆಯಾ? ತುಂಬಾ ಪೂರಕವಾಗಿದೆ ಮೇಡಮ್. ಈಗ ಕರ್ನಾಟಕ ಬಲಂ, ಇವತ್ತು ಕರ್ನಾಟಕ ಅನ್ನೋದು ಏಕೀಕರಣ ಆದಮೇಲೆ ಇವಾಗ ನಾವು ಕರ್ನಾಟಕ ಅಂತ ಹೆಸರಿಡ್ತೀವಿ. ಆದರೆ 1,500 ವರ್ಷದ ಹಿಂದೆನೆ ಕರ್ನಾಟಕಕ್ಕೆ ಈ ನಮ್ಮ ಕನ್ನಡ ನಾಡಿಗೆ ಕರ್ನಾಟ ಅಂತ ಇತ್ತು ಅದು ಪದ. ಕರ್ನಾಟಕ ಬಲಂ ಅಜೇಯಂ ಅಂತ ಅವತ್ತಿಂದ ಇತ್ತು. ಹಾಗಾಗಿ ಅದು ದಾಖಲಾಗಿದೆ ಅವನ ಸೈನ್ಯದ ಹೆಸರು ಅಂತೇಳಿ. ಅಂದರೆ ಅಂಥ ಒಂದು ಸೈನ್ಯನ ಇವತ್ತು ಯುವಕರು ಕಟ್ಕೋತಾರೆ ತಮ್ಮ ಹೋರಾಟ ಮನೋಭಾವನೆ ಮಾಡಲಿಕ್ಕೆ. ಅದು ಒಂದು ಸಿಂಬಲ್ ಅಂತ ನನ್ನ ಭಾವನೆ. ಈಗ ಯಾರಾದರೂ ಈಗ ಬೇರೆ ಬೇರೆ ಪಾರ್ಟಿ ಪಕ್ಷ ಎಲ್ಲ ಕಟ್ತಾರಲ್ಲ, ಇದರಲ್ಲಿ ಬಹಳ ಅರ್ಥ ಇದೆ. ಕನ್ನಡದ ಹೋರಾಟ ಇದೆ, ಕನ್ನಡ ನಾಡಿನ ಮಣ್ಣಿನ ಗುಣ ಇದೆ, ಕನ್ನಡತನ ಇದೆ. ಹಾಗಾಗಿ ಕರ್ನಾಟಕ ಬಲಂ ಅಜೇಯಂ ಅನ್ನೋದು ಅವನು ಕಟ್ತಕ್ಕಂಥ ಸೈನ್ಯದ ಹೆಸರು. ಅದನ್ನ ಇಟ್ಕೊಂಡು ಈ ಹುಡುಗ ಇವತ್ತು ಹೋರಾಟ ಮಾಡ್ತಾನೆ. ಹಂಗಾಗಿ ಅದನ್ನ ಸಿಂಬಾಲಿಕ್ ಆಗಿ ತಗೊಂಡಿದ್ದೆ. ಸರ್, ಇನ್ನು ನಿಮ್ಮ ಮಗನ ಪಾತ್ರ, ಅವರ ಬಾಲ್ಯ ಜೀವನದಲ್ಲಿ ಹೇಗಿರ್ತಾರೆ, ಸೊ ಆ 2 ಪಾತ್ರಗಳನ್ನು ಕೂಡ, ಹೀರೋಯಿನ್ ಮತ್ತೆ ಹೀರೋ, ಈ 2 ಪಾತ್ರಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದಿರಾ. ಸೊ ನನಗೆ ಅದನ್ನ ನೋಡಿದಾಗ ನನಗೆ ಆ ಸೈನಿಕ ಸಾಂಗ್ ಒಂದು ನೆನಪಾಗುತ್ತೆ ನಿಮ್ಮ ಸಿನಿಮಾದು. ಸೊ ಅದರಲ್ಲೂ ಕೂಡ ನಿಮ್ಮ ಬಾಲ್ಯವನ್ನ ನೆನಪಿಸುವಂತ ಒಂದಷ್ಟು ಸೀನ್ ನ ಶೂಟ್ ಮಾಡಲಾಗಿದೆ. ಸೊ ಆ ಸಿನಿಮಾದ ಒಂದಷ್ಟು ತುಣುಕುಗಳು ಅಥವಾ ಅಲ್ಲಿನ ಒಂದಷ್ಟು ಸ್ಟೋರಿ, ಲವ್ ಸ್ಟೋರಿ ಇದು ತುಂಬಾ ವಿಭಿನ್ನವಾದಂತ ಕಥೆ. ತುಂಬಾ ಡೀಪ್ ಆಗಿದೆ ಸರ್ ಕಥೆ. ಇದು ತುಂಬಾ ನೋವಿದೆ, ದುಃಖ ಇದೆ, ಪ್ರೀತಿ ಇದೆ, ಜೊತೆಗೆ ಬದುಕಿದೆ. ಅದನ್ನೆಲ್ಲ ಹೇಳೋ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಫೈನಲಿ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ನನಗೆ ನಾನು ಇಷ್ಟೇ ಹೇಳ್ತೀನಿ, ನಾನು ಕನ್ನಡಿಗರಿಗೆ ಒಂದು ಒಳ್ಳೆ ಚಿತ್ರವನ್ನು ಕೊಡಬೇಕು ಅಂತೇಳಿ 100ಕ್ಕೆ 100% ನನ್ನೆಲ್ಲ ಪ್ರಯತ್ನವನ್ನು ಹಾಕಿ ಚಿತ್ರ ಮಾಡ್ತಾ ಇದ್ದೀನಿ. ನಮ್ಮ ಕನ್ನಡಿಗರಿಗೆ ಇಷ್ಟ ಆಗ್ತದೆ ಈ ಸಿನಿಮಾ. ಅವ್ರು ಒಪ್ಕೋತಾರೆ. ನಾನು ಹೇಳೋ ಕತೆ ಕನ್ನಡಿಗರ ಹೃದಯ ಮತ್ತು ಮನಸ್ಸನ್ನು ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಅದ್ರ ಮೇಲೆ ನಾವು ಸಿನಿಮಾನ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಸೂಪರ್ ಸರ್. ಈ ಪ್ರಶ್ನೆ ಸಿನಿಮಾವನ್ನ ಹೊರತುಪಡಿಸಿ ಇದನ್ನ ಕೇಳಬೇಕೋ ಬೇಡವೋ, ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಕಡೆಯಿಂದ ಏನು ಉತ್ತರ ಬರುತ್ತೆ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ. ಈಗ ರೀಸೆಂಟ್ ಆಗಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ನೆಪೋಟಿಸಮ್ ಅನ್ನುವಂಥ ವಿಚಾರ. ಈ ಬಗ್ಗೆ ಶಿವಣ್ಣ ಮಾತಾಡಿದ್ರು, ಸುದೀಪ್ ಅವರು ಕೂಡ ಮಾತಾಡಿದ್ರು. ಅಂದ್ರೆ ತಮ್ಮ ಮಕ್ಕಳನ್ನೇ ಸಿನಿಮಾಗೆ ತರೋಕ್ ನೋಡಿದ್ರೆ ಬೇರೆಯವ್ರಿಗೆ ಅವಕಾಶಗಳು ಎಲ್ಲಿ ಸಿಗುತ್ತೆ, ಲೈಕ್ ಈ ರೀತಿಯಾದಂಥ ಅವ್ರಿಗೆ ಅರ್ಹತೆ ಇದ್ರೆ, ಅವ್ರಿಗೆ ನಟನೆ ಬಗ್ಗೆ ಆಸಕ್ತಿ ಇದ್ರೆ, ಅವ್ರಿಗೆ ಎಬಿಲಿಟಿ ಇದ್ರೆ 100% ಜನರಿಗೆ ಗೆಲ್ಲಿಸ್ತಾರೆ. ಬಟ್ ಈ ತರ ಕಮೆಂಟ್ಸ್ಗಳು ಬಂದಂತಹ ಸಂದರ್ಭದಲ್ಲಿ ಒಂದು ನೋವುಂಟು ಮಾಡುತ್ತೆ. ನನಗೇನು ಆ ಥರ ಯಾವ ನಾವು ಕೇರ್ ಮಾಡಲ್ಲ. ನಾನು ಹೇಳೋದು, ನನಗೆ ರಾಜಕೀಯ ಅನುಭವ ಇದೆ, ನನಗೆ ಜೀವನದ ಗೊತ್ತಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಸತ್ತೋಗಿದೆ ಅಮ್ಮ. ಇರೋದೇ 400 ಥಿಯೇಟ್ರು, 3000 ಥಿಯೇಟ್ರಿಂದ 400 ಥಿಯೇಟ್ರ್ ಬಂದಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಯಾವ ಕೇಳಿದ್ರು ಥಿಯೇಟ್ರ್ಗಳೇ ಇಲ್ಲ. ಸಿನಿಮಾ ಬಗ್ಗೆ ಅಸಂಬದ್ಧವಾಗಿ ಮಾತಾಡೋದು ತಪ್ಪು. ಸಿನಿಮಾ ಏನಾರ ಉಳ್ಕೋಬೇಕು. ನನ್ನ ಪ್ರಕಾರ ಒಂದು ಸಿನಿಮಾ ಅನ್ನೋದು ಸಾಂಸ್ಕೃತಿಕವಾಗಿ ಕರ್ನಾಟಕವನ್ನು ಕಟ್ತಕ್ಕಂಥ ಒಂದು ಮಾಧ್ಯಮ. ಇವತ್ತು ಮಂಗಳೂರು ಭಾಷೆ ಇರ್ಬೋದು, ಉತ್ತರ ಕರ್ನಾಟಕ ಭಾಷೆ ಇರ್ಬೋದು, ಮೈಸೂರು ಭಾಷೆ ಆಗ್ಬೋದು, ಕೋಲಾರ ಭಾಷೆ ಆಗ್ಬೋದು, ಎಲ್ಲರೂ ಸಮೀಕರಣ ಮಾಡಿ ಕನ್ನಡಿಗ ಅಟ್ಲೀಸ್ಟ್ ಕನ್ನಡತನ ಉಳ್ಕೋಬೇಕು ಅಂತ ಅಂದರೆ ಒಂದು ಭಾಳ ಶಕ್ತಿಯುತವಾದಂಥ ಮಾಧ್ಯಮ ಸಿನಿಮಾ ಅಂತ ನನ್ನ ಭಾವನೆ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಸೋಲ್ತಾ ಇರೋದು ನೋಡಿದ್ರೆ, ಸಿನಿಮಾಗಳಲ್ಲಿ ಆಗ್ತಾ ಇರ್ತಕ್ಕಂಥ ಲಾಸ್ ನೋಡಿದ್ರೆ, ಒಂದು 200 ಚಿತ್ರದಲ್ಲಿ ಒಂದು ಚಿತ್ರನೂ ಗೆಲ್ಲಲ್ಲ ಅಂತ ಅಂದರೆ, ಅದಕ್ಕೆ ಒಂದು ಹೊಸ ಪ್ರಯತ್ನ ಮಾಡೋಣ, ನೋಡೋಣ. ರಾಮಾಯಣ ಟ್ರೈಲರ್ ನೋಡಿದ್ರೆ ಸರ್? ಇನ್ನೂ ನೋಡಿಲ್ಲ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ರೋಜಾ ಮನು ಪಾಟೀಲ್, ಸುವರ್ಣ ನ್ಯೂಸ್, ಬೆಂಗಳೂರು.